ನಮಸ್ಕಾರ. ಕಲ್ಪಿಸಿಕೊಳ್ಳಿ, 17ನೇ ಶತಮಾನದ ಭಾರತ. ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯದ ಕಬ್ಬಿಣದ ಪಾದಗಳು, ದಕ್ಷಿಣದಲ್ಲಿ ಬಿಜಾಪುರ ಗೋಲ್ಕೊಂಡದ ಕ್ರೂರ ಸುಲ್ತಾನರು. ಸಾಮಾನ್ಯ ಜನತೆ ದಬ್ಬಾಳಿಕೆಯ ನೋವಿನಲ್ಲಿ ನರಳುತ್ತಿದ್ದ ಕಾಲ. ಅಂತಹ ಕತ್ತಲೆಯಲ್ಲಿ ಒಂದು ಬೆಂಕಿ ಕಿಡಿಯಿಂದ ಜ್ವಾಲೆ ಹುಟ್ಟಿತು. ಅದು ಕೇವಲ ಬೆಂಕಿ ಕಿಡಿಯಾಗಿರಲಿಲ್ಲ, ಅದು ಒಂದು ಸಾಮ್ರಾಜ್ಯದ ನಾಂದಿ, ಒಂದು ಸಂಸ್ಕೃತಿಯ ಪುನರುತ್ಥಾನ, ಲಕ್ಷಾಂತರ ಜನರ ಆಶಾಕಿರಣ. ಆ ಜ್ವಾಲೆಯ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. 1630ರ ಭಾರತದ ನಕ್ಷೆಯನ್ನು ಕಲ್ಪಿಸಿಕೊಳ್ಳಿ. ಮೊಘಲ್ ಸಾಮ್ರಾಜ್ಯದ ಕಿತ್ತಳೆ ಬಣ್ಣ ಉತ್ತರದಿಂದ ದಕ್ಷಿಣಕ್ಕೆ ಹರಡುತ್ತಿತ್ತು. ದಖ್ಖನಿನ ಸುಲ್ತಾನತ್ಗಳ ಕೆಂಪು ಗೆರೆಗಳು ಜನರ ರಕ್ತ ಹೀರುತ್ತಿದ್ದುವು. ಆದರೆ ಪಶ್ಚಿಮ ಘಟ್ಟಗಳ ಸೆರಗಿನಲ್ಲಿ, ಸಹ್ಯಾದ್ರಿಯ ಮಡಿಲಲ್ಲಿ ಒಂದು ಚಿನ್ನದ ಬೆಳಕು ಮೂಡತೊಡಗಿತ್ತು. ಅದುವೇ ಮರಾಠಾ ಸ್ವರಾಜ್ಯದ ಉದಯದ ಸೂಚನೆ. ಪುಣೆ ಜಿಲ್ಲೆಯ ಶಿವನೇರಿ ಕೋಟೆ. ಫೆಬ್ರವರಿ 19, 1630ರ ಮುಂಜಾನೆ. ಮಂಜಿನ ಹೊದಗೆಯಲ್ಲಿ ಕೋಟೆ ಎದ್ದು ನಿಂತಿತ್ತು. ಸೂರ್ಯನ ಕಿರಣಗಳು ಕೋಟೆಯ ಗೋಡೆಗಳನ್ನು ಮುದ್ದಿಸಿದಂತೆ ಒಂದು ಐತಿಹಾಸಿಕ ಘಟನೆ ನಡೆಯಲಿತ್ತು. ಆ ಕೋಟೆಯೊಳಗೆ ಒಬ್ಬ ಮಹಾನ್ ಯೋಧ ಜನಿಸಲಿದ್ದನು. ರಾಣಿ ಜೀಜಾಬಾಯಿಯವರ ತೊಡೆಯ ಮೇಲೆ ಮಲಗಿದ್ದ ಶಿಶು ಶಿವಾಜಿ. ತಾಯಿಯ ಪ್ರೀತಿಯ ಕಣ್ಣುಗಳಲ್ಲಿ ಲಕ್ಷಾಂತರ ಮಾತೆಗಳ ಆಶೆಗಳು ಪ್ರತಿಫಲಿಸುತ್ತಿದ್ದವು. ಮಗುವಿನ ಮುಗ್ಧ ಮುಖದಲ್ಲಿ ಒಂದು ದಿನ ಇಡೀ ಸಾಮ್ರಾಜ್ಯವನ್ನು ಆಳುವ ತೇಜಸ್ಸು ಅಡಗಿತ್ತು. ಆ ಕ್ಷಣಕ್ಕೆ ಯಾರಿಗೂ ಗೊತ್ತಿರಲಿಲ್ಲ, ಈ ಶಿಶು ಒಂದು ದಿನ ಮೊಘಲ್ ಸಿಂಹಾಸನವನ್ನೇ ನಡುಗಿಸುತ್ತದೆ ಎಂದು. ಶಿವಾಜಿಗೆ 7 ವರ್ಷ. ತಾಯಿ ಜೀಜಾಬಾಯಿ ಮಗನಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು. ಮಗು, ಪ್ರಹ್ಲಾದನಂತೆ ಧರ್ಮನಿಷ್ಠನಾಗು, ರಾಮನಂತೆ ಸತ್ಯಕ್ಕಾಗಿ ಹೋರಾಡು, ಅರ್ಜುನನಂತೆ ಧರ್ಮಯುದ್ಧ ಮಾಡು ಎಂಬ ಮಾತುಗಳು ಬಾಲಕನ ಮನಸ್ಸಿನಲ್ಲಿ ಆಳವಾಗಿ ಇಳಿದವು. ದೀಪದ ಬೆಳಕಿನಲ್ಲಿ ತಾಯಿಯ ಮುಖ ಅವನಿಗೆ ದೇವತೆಯಂತೆ ಕಾಣಿಸುತ್ತಿತ್ತು. 12ನೆಯ ವಯಸ್ಸಿಗೆ ಶಿವಾಜಿ ದಾದೋಜಿ ಕೊಂಡದೇವರಿಂದ ಕತ್ತಿವರಸೆ ಕಲಿಯುತ್ತಿದ್ದ. ಬೆಳಗಿನ ಜಾವದಲ್ಲಿ ಅರಮನೆಯ ಅಂಗಳದಲ್ಲಿ ಕತ್ತಿಗಳ ಝಣಝಣಾಟ್ ಸದ್ದು. ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಶಿವಾಜಿಯ ಕೈಚಳಕ ಹೆಚ್ಚುತ್ತಿತ್ತು. ಒಂದೇ ಏಟಿಗೆ ಶತ್ರುವನ್ನು ಮಣ್ಣು ಮುಕ್ಕಿಸಬೇಕು ಎಂಬ ಪಾಠ ಅವನ ರಕ್ತಗತವಾಗುತ್ತಿತ್ತು. ಒಂದು ದಿನ ಬಿಜಾಪುರದ ಬೀದಿಯಲ್ಲಿ ನಡೆದು ಹೋಗುತ್ತಿದ್ದ 12 ವರ್ಷದ ಶಿವಾಜಿಗೆ ಒಂದು ದೃಶ್ಯ ಕಂಡಿತು. ಒಬ್ಬ ಕಸಾಯಿ ಒಂದು ಗೋವನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿದ್ದ. ಗೋವಿನ ಕಣ್ಣುಗಳಲ್ಲಿ ನೋವು, ಭಯ ಮತ್ತು ಮೌನವಾದ ಮೊರೆ. ಆ ದೃಶ್ಯ ಶಿವಾಜಿಯ ರಕ್ತವನ್ನು ಕುದಿಸಿತು. ಕೂಡಲೇ ತನ್ನ ಸಣ್ಣ ಕತ್ತಿ ತೆಗೆದು ಆ ಕಸಾಯಿಯ ಕೈಗೆ ಹೊಡೆದ. ಗೋವು ಬಿಡುಗಡೆಯಾಯಿತು. ಆದರೆ ಈ ಘಟನೆ ಶಿವಾಜಿಯ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಬಿಜಾಪುರದ ನವಾಬನ ಕೋಪದಿಂದ ಶಿವಾಜಿ ತಾಯಿಯೊಂದಿಗೆ ಪುಣೆಗೆ ಹಿಂದಿರುಗಿದ. ಆಗ ಅವನಿಗೆ 13 ವರ್ಷ. ಬಿಜಾಪುರದ ದ್ವಾರಗಳನ್ನು ದಾಟಿ ಹೊರಡುವಾಗ ಅವನು ಹಿಂತಿರುಗಿ ನೋಡಿದ. ಆ ನೋಟದಲ್ಲಿ ಒಂದು ಪ್ರತಿಜ್ಞೆ ಅಡಗಿತ್ತು. ನಾನು ಮತ್ತೆ ಬರುವೆ, ಆದರೆ ಈ ಬಾರಿ ವಿಜಯಿಯಾಗಿ. 1645ರ ಇಸವಿ. 16 ವರ್ಷದ ಶಿವಾಜಿ ತನ್ನ ಆಪ್ತ ಮಾವಲ ಸ್ನೇಹಿತರೊಂದಿಗೆ ರಾತ್ರಿ ಕಾಡಿನಲ್ಲಿ ಸೇರಿದ. ಮರೆಯಾಗಿ ಉರಿಯುತ್ತಿದ್ದ ಬೆಂಕಿ ಬುಗ್ಗೆಯ ಬೆಳಕಿನಲ್ಲಿ ತೋರಣಕೋಟೆಯ ನಕ್ಷೆ ಹರಡಿತ್ತು. ನಮಗೆ ಬೇಕಾದ್ದು ದೊಡ್ಡ ಸೈನ್ಯವಲ್ಲ, ಬುದ್ಧಿ ಮತ್ತು ಧೈರ್ಯ ಎಂದು ಶಿವಾಜಿ ಪಿಸುಗುಡಿದ. ಅವನ ಕಣ್ಣುಗಳಲ್ಲಿ ಸ್ವರಾಜ್ಯದ ಕನಸು ಕಾಣುತ್ತಿತ್ತು. ಅದೊಂದು ಕಗ್ಗತ್ತಲೆ ರಾತ್ರಿ. ತೋರಣಕೋಟೆಯ ಬೃಹತ್ ಗೋಡೆಗಳ ಮೇಲೆ ಸಣ್ಣ ಗೆದ್ದಲುಗಳಂತೆ ಮಾವಲ ಸೈನಿಕರು ಹತ್ತುತ್ತಿದ್ದರು. ಮುಂಚೂಣಿಯಲ್ಲಿ ಶಿವಾಜಿ. ಹಗ್ಗಗಳು, ಕೊಕ್ಕೆಗಳು ಮತ್ತು ಅಚಲವಾದ ಧೈರ್ಯ. ಚಂದ್ರನ ಬೆಳಕು ಮೋಡುಗಳ ಮರೆಯಲ್ಲಿ ಅಡಗಿತ್ತು. ಒಂದು ತಪ್ಪು ಹೆಜ್ಜೆಯಾದರೂ ಸಾವು ನಿಶ್ಚಿತ. ಆದರೆ ಶಿವಾಜಿಯ ದೃಢ ಸಂಕಲ್ಪದ ಮುಂದೆ ಯಾವ ಅಡ್ಡಿಯೂ ದೊಡ್ಡದಾಗಿರಲಿಲ್ಲ. ಕೋಟೆಯೊಳಗೆ ಪ್ರವೇಶಿಸಿದ ಶಿವಾಜಿ ಮತ್ತು ಅವನ ಸೈನಿಕರು ನಿದ್ರಿಸುತ್ತಿದ್ದ ಬಿಜಾಪುರದ ಕಾವಲುಗಾರರನ್ನು ನಿಶ್ಶಸ್ತ್ರೀಗೊಳಿಸಿದರು. ಯಾವ ರಕ್ತಪಾತವೂ ಇಲ್ಲದೆ, ಯಾವ ಕೂಗಾಟವೂ ಇಲ್ಲದೆ. ಮುಂಜಾನೆ ಸೂರ್ಯೋದಯದೊಂದಿಗೆ ಕೋಟೆಯ ಮೇಲೆ ಮರಾಠಾ ಧ್ವಜ ಹಾರಿತು. ಶಿವಾಜಿಯ ಮುಖದಲ್ಲಿ ಮೊದಲ ವಿಜಯದ ಮಂದಹಾಸ. ಸ್ವರಾಜ್ಯದ ಮೊದಲ ಇಟ್ಟಿಗೆ ಸ್ಥಾಪಿತವಾಯಿತು. ತೋರಣದಿಂದ ದೊರೆತ ಸಂಪತ್ತಿನಿಂದ ಶಿವಾಜಿ ರಾಜ್ಗಢ ಕೋಟೆಯ ನಿರ್ಮಾಣ ಆರಂಭಿಸಿದ. ಸಾವಿರಾರು ಕಾರ್ಮಿಕರು, ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು ದಿನರಾತ್ರಿ ದುಡಿದರು. ಬೃಹತ್ ಕಲ್ಲುಗಳನ್ನು ಕೊರೆಯಲಾಗುತ್ತಿತ್ತು. ಕೋಟೆಯ ಗೋಡೆಗಳು ಆಕಾಶದೆಡೆಗೆ ಬೆಳೆಯುತ್ತಿದ್ದವು. ಶಿವಾಜಿ ಕುದುರೆಯ ಮೇಲೆ ಕುಳಿತು ಮೇಲ್ವಿಚಾರಣೆ ಮಾಡುತ್ತಿದ್ದ. ಇದು ಕೇವಲ ಕೋಟೆಯಾಗಿರಲಿಲ್ಲ, ಅದು ಸ್ವಾಭಿಮಾನದ ಸಂಕೇತ. 2000 ಸೈನಿಕರ ಸಂಘ ತುಕಡಿ ಈಗ 10,000 ಸೈನಿಕರ ಶಕ್ತಿಶಾಲಿ ಸೇನೆಯಾಗಿ ಬೆಳೆದಿತ್ತು. ರಾಜ್ಗಢದ ತರಬೇತಿ ಮೈದಾನದಲ್ಲಿ ಸಾವಿರಾರು ಮಾವಲರು ಅಭ್ಯಾಸ ಮಾಡುತ್ತಿದ್ದರು. ಕತ್ತಿ, ಬರ್ಜಿ, ಧನುರ್ಬಾಣ ಎಲ್ಲವನ್ನೂ ಪ್ರಾವೀಣ್ಯತೆಯಿಂದ ಬಳಸಲು ಕಲಿಯುತ್ತಿದ್ದರು. ಶಿವಾಜಿ ಎತ್ತರದ ವೇದಿಕೆಯಿಂದ ನೋಡುತ್ತಾ ನಿಂತಿದ್ದ. ಅವನ ಮುಖದಲ್ಲಿ ತೃಪ್ತಿ ಮತ್ತು ಭ್ರಮೆ. ಇದು ಕೇವಲ ಆರಂಭವಾಗಿತ್ತು. ಬಿಜಾಪುರದ ಆದಿಲ್ ಶಾಹಿ ದರ್ಬಾರ.
ಸುಲ್ತಾನನ ಸಿಂಹಾಸನದ ಮುಂದೆ ಅಫಜಲ್ ಖಾನ್ ನಿಂತಿದ್ದ. ಅವನ ಬೃಹತ್ ದೇಹ, ಭಯಂಕರ ಮುಖ ಮತ್ತು ಅಹಂಕಾರದ ನೋಟ. ಶಿವಾಜಿಯನ್ನು ಹಿಡಿದು ತರಬೇಕು, ಸತ್ತೋ ಅಥವಾ ಜೀವಂತವಾಗು ಎಂದು ಸುಲ್ತಾನ್ ಆದೇಶಿಸಿದ. ಅಫಜಲ್ ಖಾನ್ನ ತುಟಿಯ ಮೇಲೆ ಕ್ರೂರ ನಗು ಮೂಡಿತು. 10,000 ಸೈನಿಕರ ದೊಡ್ಡ ಪಡೆಯೊಂದಿಗೆ ಅವನು ಹೊರಟ. ಸಾವಿರಾರು ಸೈನಿಕರು, ಆನೆಗಳು, ಕುದುರೆಗಳು, ಫಿರಂಗಿಗಳು. ಅಫಜಲ್ ಖಾನ್ನ ಸೇನೆ ಪರ್ವತಗಳನ್ನು ದಾಟಿ ಮುನ್ನುಗ್ಗುತ್ತಿತ್ತು. ಧೂಳಿನ ಮೋಡಗಳು ಆಕಾಶವನ್ನು ಮುಚ್ಚುತ್ತಿದ್ದವು. ಭೂಮಿ ನಡುಗುತ್ತಿತ್ತು. ಇಷ್ಟು ದೊಡ್ಡ ಸೈನ್ಯವನ್ನು ಇದುವರೆಗೆ ಯಾರೂ ಕಂಡಿರಲಿಲ್ಲ. ಶಿವಾಜಿಯ ಸಣ್ಣ ಪಡೆ ಎಷ್ಟು ಕಾಲ ತಡೆದುಕೊಳ್ಳಬಲ್ಲದು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು. ಪ್ರತಾಪಗಡ ಕೋಟೆಯ ಮೇಲೆ ನಿಂತ ಶಿವಾಜಿ ದೂರದರ್ಶಕದಿಂದ ಅಫಜಲ್ ಖಾನ್ನ ಸೇನೆಯನ್ನು ನೋಡಿದ. ಬೃಹತ್ ಸೈನ್ಯ, ಅಪಾರ ಶಕ್ತಿ. ಆದರೆ ಶಿವಾಜಿಯ ಮುಖದಲ್ಲಿ ಭಯವಿರಲಿಲ್ಲ. ಬದಲಾಗಿ ಒಂದು ಯೋಜನೆ ಹುಟ್ಟಿಕೊಳ್ಳುತ್ತಿತ್ತು. ಅವನು ತನ್ನ ಸೇನಾನಿಗಳನ್ನು ಕರೆದು, ಗಣಿಮಿ ಕಾವಾ, ಇದೇ ನಮ್ಮ ಗೆಲುವಿನ ದಾರಿ ಎಂದ. ಶಿವಾಜಿ ತನ್ನ ಸರಳ ಬಟ್ಟೆಯೊಳಗೆ ಕವಚ ಧರಿಸಿದ. ಕೈಯಲ್ಲಿ ವಾಘ್ನಖನ್ನು ಮರೆಮಾಡಿಸಿದ. ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡ. ಆ ಕಣ್ಣುಗಳಲ್ಲಿ ಅಚಲವಾದ ನಿಶ್ಚಯವಿತ್ತು. ಇದು ಕೇವಲ ಯುದ್ಧವಲ್ಲ, ಇದು ಧರ್ಮಯುದ್ಧ. ನಾನು ಗೆಲ್ಲಲೇಬೇಕು ಎಂದು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿದ. ನವೆಂಬರ್ 10, 1659. ಪ್ರತಾಪಗಡದ ತಪ್ಪಲಿನಲ್ಲಿ ಬಿಡಾರದೊಳಗೆ ಇಬ್ಬರೂ ಎದುರಾದರು. ಅಫಜಲ್ ಖಾನ್ ತನ್ನ ಬೃಹತ್ ತೋಳುಗಳನ್ನು ಚಾಚಿ ಅಪ್ಪಿಕೊಳ್ಳಲು ಬಂದ. ಅಪ್ಪಿಕೊಳ್ಳುವ ಸೋಗಿನಲ್ಲಿ ಅವನು ತನ್ನ ನಡುವೆ ಅಡಗಿಸಿದ್ದ ಕಠಾರಿಯಿಂದ ಶಿವಾಜಿಯನ್ನು ಇರಿಯಲು ಯತ್ನಿಸಿದ. ಕಠಾರಿ ಕವಚಕ್ಕೆ ತಗುಲಿ ತಿನುಕಾಡಿತು. ಮಿಂಚಿನ ವೇಗದಲ್ಲಿ ಶಿವಾಜಿ ತನ್ನ ವಾಘನಖಿನಿಂದ ಅಫಜಲ್ ಖಾನ್ನ ಹೊಟ್ಟೆ ಸೀಳಿದ. ಕ್ಷಣಾರ್ಧದಲ್ಲಿ ಮಹಾರಾಕ್ಷಸ ಕುಸಿದು ಬದ್ದ. ಇತಿಹಾಸದ ಪುಟಗಳು ತಿರುಗಿದವು. ಸೇನಾನಿ ಸತ್ತ ಸುದ್ದಿ ಕೇಳಿದ ಬಿಜಾಪುರ ಸೈನ್ಯ ದಿಕ್ಕುತೋಚದೆ ಚದರಿತು. ಆ ಕ್ಷಣವೇ ಸನ್ನದ್ಧವಾಗಿದ್ದ ಮರಾಠಾ ಸೇನೆ ಬೆಟ್ಟಗಳಿಂದ ಇಳಿದು ದಾಳಿ ಮಾಡಿತು. ಶಿವಾಜಿ ಮುಂಚೂಣಿಯಲ್ಲಿ ಹೋರಾಡಿದ. ಸಾವಿರಾರು ಬಿಜಾಪುರ ಸೈನಿಕರು ಸತ್ತರು. ಅಪಾರ ಸಂಖ್ಯೆಯಲ್ಲಿ ಓಡಿಹೋದರು. ಯುದ್ಧಭೂಮಿಯಲ್ಲಿ ವಿಜಯದ ಕಹಳೆ ಮೊಳಗಿತು. ಸಂಜೆಯ ಹೊತ್ತಿಗೆ ಯುದ್ಧ ಮುಗಿದಿತ್ತು. ಸಾವಿರಾರು ಕುದುರೆಗಳು, 100 ಆನೆಗಳು, ಅಪಾರ ಸಂಪತ್ತು ಶಿವಾಜಿಯ ವಶವಾಯಿತು. ಪ್ರತಾಪಗಡದಲ್ಲಿ ವಿಜಯದ ಧ್ವಜ ಹಾರಿತು. ಸೈನಿಕರು ಕುಣಿದಾಡಿದರು. ಶಿವಾಜಿ ಎತ್ತರದಲ್ಲಿ ನಿಂತು ತನ್ನ ಸೈನ್ಯವನ್ನು ನೋಡಿದ. ಅವನ ಮುಖದಲ್ಲಿ ಗಂಭೀರತೆ ಮತ್ತು ತೃಪ್ತಿ. ಇದು ಕೇವಲ ಒಂದು ಯುದ್ಧದ ಗೆಲುವಲ್ಲ, ಅದು ಸ್ವರಾಜ್ಯದ ಸಂದೇಶವನ್ನು ದಿಗಂತದೆಲ್ಲೆಡೆ ಸಾರಿತು. ದೆಹಲಿಯ ಕೆಂಪುಕೋಟೆಯಲ್ಲಿರುವ ಔರಂಗಜೇಬನ ದರ್ಬಾರ್. ಮೊಘಲ್ ಬಾದಶಾ ತನ್ನ ಮಾವ ಶೈಸ್ತಾ ಖಾನ್ಗೆ ಆದೇಶ ನೀಡುತ್ತಿದ್ದ. ಶಿವಾಜಿಯನ್ನು ಸದೆಬಡಿಯಿರಿ, ಅವನ ಸ್ವರಾಜ್ಯದ ಕನಸನ್ನು ಪುಡಿಗಟ್ಟಿರಿ, 1.5 ಲಕ್ಷ ಸೈನ್ಯವನ್ನು ತೆಗೆದುಕೊಂಡು ಹೋಗಿ. ಶೈಸ್ತಾ ಖಾನ್ ತಲೆಬಾಗಿ, ಚಕ್ರವರ್ತಿಯ ಆಜ್ಞೆ ಶಿರಸಾವಹಿಸುತ್ತೇನೆ ಎಂದ. ಶೈಸ್ತಾ ಖಾನ್ ಪುಣೆಯನ್ನು ಆಕ್ರಮಿಸಿ ಶಿವಾಜಿಯ ಸ್ವಂತ ಅರಮನೆ ಲಾಲ್ ಮಹಲ್ನಲ್ಲಿ ನೆಲೆಸಿದ. ಮೊಘಲ್ ಸೈನಿಕರು ಅರಮನೆಯಲ್ಲಿ ಅವಾಂತರ ಮಾಡುತ್ತಿದ್ದರು. ದೂರದ ಬೆಟ್ಟದ ಮೇಲೆ ನಿಂತ ಶಿವಾಜಿ ದೂರದರ್ಶಕದಿಂದ ಇದನ್ನೆಲ್ಲ ನೋಡುತ್ತಿದ್ದ. ಅವನ ಮುಷ್ಟಿ ಬಿಗಿಯಾಯಿತು. ಕಣ್ಣುಗಳಲ್ಲಿ ಕಿಡಿ ಕಾಣಿಸಿತು. ಇದಕ್ಕೆ ಪ್ರತಿಕಾರ ತೀರಿಸಲೇಬೇಕು ಎಂದುಕೊಂಡ. ರಾತ್ರಿಯ ಕತ್ತಲಲ್ಲಿ ಮರಾಠಾ ಗೂಢಚಾರರು ಲಾಲ್ ಮಹಲ್ ಸುತ್ತಲೂ ಚಲಿಸುತ್ತಿದ್ದರು. ಮೊಘಲ್ ಸೈನಿಕರ ಮಾತುಗಳನ್ನು ಆಲಿಸುತ್ತಿದ್ದರು. ಶೈಸ್ತಾ ಖಾನ್ನ ಮದುವೆಯ ಸಮಾರಂಭದ ಸುದ್ದಿ ತಿಳಿಯಿತು. ಈ ಮಾಹಿತಿ ಶಿವಾಜಿಗೆ ತಲುಪಿತು. ಅವನ ಮುಖದಲ್ಲಿ ಒಂದು ಯೋಜನೆ ಹುಟ್ಟಿತು. ಕಾಡಿನಲ್ಲಿ ಸಣ್ಣ ಬೆಂಕಿಯ ಸುತ್ತಲೂ ಶಿವಾಜಿ ಮತ್ತು 350 ಮಾವಲ ಸೈನಿಕರು ಸೇರಿದ್ದರು. ಈ ರಾತ್ರಿಯೇ ನಾವು ಲಾಲ್ ಮಹಲ್ ಮೇಲೆ ದಾಳಿ ಮಾಡಲಿದ್ದೇವೆ. ಸದ್ದಿಲ್ಲದೆ, ಮಿಂಚಿನ ವೇಗದಲ್ಲಿ ಶೈಸ್ತಾ ಖಾನನ್ನು ಜೀವಂತವಾಗಿ ಹಿಡಿಯಬೇಕು ಅಥವಾ ಸಾಯಿಸಬೇಕು ಎಂದು ಶಿವಾಜಿ ಫುಸ್ಫುಸಿದ. ಸೈನಿಕರ ಕಣ್ಣುಗಳಲ್ಲಿ ಉತ್ಸಾಹ ಮತ್ತು ಸಂಕಲ್ಪ ತುಂಬಿತ್ತು. 1663ರ ಏಪ್ರಿಲ್ 5ರ ರಾತ್ರಿ. ಲಾಲ್ ಮಹಲ್ ಸುತ್ತಲೂ ಕಗ್ಗತ್ತಲು. ಮರಾಠಾ ಸೈನಿಕರು ಸದ್ದಿಲ್ಲದೆ ಕಾವಲುಗಾರರನ್ನು ನಿಶಸ್ತ್ರಗೊಳಿಸಿದರು. ಶಿವಾಜಿ ಮುಂಚೂಣಿಯಲ್ಲಿ ಮುನ್ನುಗ್ಗಿದ. ಒಬ್ಬೊಬ್ಬರಾಗಿ ಮೊಘಲ್ ಸೈನಿಕರು ಬೀಳುತ್ತಿದ್ದರು. ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಶೈಸ್ತಾ ಖಾನ್ ನಿದ್ರೆಯಿಂದ ಎಚ್ಚರಗೊಂಡು ಗಾಬರಿಯಿಂದ ಎದ್ದ. ಶಿವಾಜಿ ಅವನ ಮಲಗುವ ಕೋಣೆಗೆ ನುಗ್ಗಿದ. ಪ್ರಾಣರಕ್ಷಣೆಗಾಗಿ ಶೈಸ್ತಾ ಖಾನ್ ಕಿಟಕಿಯಿಂದ ಜಿಗಿಯಲು ಯತ್ನಿಸಿದ. ಆ ಕ್ಷಣ ಶಿವಾಜಿಯ ಕತ್ತಿಯ ಏಟಿಗೆ ಅವನ ಕೈಬೆರಳುಗಳು ಕತ್ತರಿಸಿ ಬಿದ್ದವು. ನೋವಿನಿಂದ ಅರಚುತ್ತಾ ಶೈಸ್ತಾ ಖಾನ್ ಪಲಾಯನ ಮಾಡಿದ. ಅವನ ಮಗ ಮತ್ತು 40 ಕಾವಲುಗಾರರು ಮಡಿದಿದ್ದರು. ಮರುದಿನ ಮುಂಜಾನೆ ಲಾಲ್ ಮಹಲ್ನಲ್ಲಿ ಮರಣ ಸನ್ನಿಧಾನ. ಸತ್ತ ಮೊಘಲ್ ಸೈನಿಕರು, ಚೆಲ್ಲಾಪಿಲ್ಲಿಯಾದ ಸಾಮಾನುಗಳು ಮತ್ತು ನೆಲದ ಮೇಲೆ ಬಿದ್ದಿದ್ದ ಶೈಸ್ತಾ ಖಾನ್ನ ಕೈಬೆರಳುಗಳು. ಈ ದೃಶ್ಯ ಮೊಘಲ್ ಸಾಮ್ರಾಜ್ಯದ ಅವಮಾನದ ಸಂಕೇತವಾಗಿತ್ತು. ಶಿವಾಜಿಯ ಹೆಸರು ಈಗ ದೆಹಲಿ ದರ್ಬಾರ್ನಲ್ಲೂ ನಡುಕ ಹುಟ್ಟಿಸಿತ್ತು.
1664ರ ಸೂರತ್ ನಗರ ಭಾರತದ ಅತಿದೊಡ್ಡ ವ್ಯಾಪಾರ ಕೇಂದ್ರ. ಬಂದರಿನಲ್ಲಿ ನೂರಾರು ಹಡಗುಗಳು, ಅಂಗಡಿಗಳಲ್ಲಿ ವಿದೇಶಿ ವಸ್ತುಗಳ ರಾಶಿ. ಮೊಘಲರ ಅಪಾರ ಸಂಪತ್ತು, ಶ್ರೀಮಂತ ವರ್ತಕರು, ವಿಲಾಸೀ ಜೀವನ. ಇದೇ ಶಿವಾಜಿಯ ಮುಂದಿನ ಗುರಿ. ಸಾವಿರಾರು ಮರಾಠಾ ಸೈನಿಕರು ಸೂರತ್ತಿನತ್ತ ಧೂಳೆಬ್ಬಿಸುತ್ತಾ ಸಾಗಿದರು. ಶಿವಾಜಿ ಮುಂಚೂಣಿಯಲ್ಲಿ ಕುದುರೆಯ ಮೇಲೆ, ಅವನ ಹಿಂದೆ ಸೈನ್ಯದ ಸಮುದ್ರ. ನಗರ ಈಗೀಗ ಕಾಣಿಸುತ್ತಿತ್ತು. ಶ್ರೀಮಂತ ಸೂರತ್ ತನ್ನ ಸಂಪತ್ತಿನ ಭಾರದಿಂದ ನಿಟ್ಟುಸಿರು ಬಿಡುತ್ತಿತ್ತು. ಮರಾಠಾ ಸೈನ್ಯ ಸೂರತ್ ನಗರದ ಗೇಟುಗಳನ್ನು ಭೇದಿಸಿ ಒಳನುಗ್ಗಿತು. ವರ್ತಕರು ಗಾಬರಿಯಿಂದ ಓಡಿದರು. ಅಂಗಡಿಗಳು ಮುಚ್ಚಲ್ಪಟ್ಟವು. ಶಿವಾಜಿಯ ಸೈನಿಕರು ಮೊಘಲರ ಅರಮನೆ, ವರ್ತಕರ ಮಳಿಗೆಗಳಿಂದ ಅಪಾರ ಸಂಪತ್ತನ್ನು ವಶಪಡಿಸಿಕೊಂಡರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ರತ್ನಗಳು ಮರಾಠರ ಕೈ ಸೇರಿದವು. ಕುದುರೆಗಳ ಮೇಲೆ, ಎತ್ತಿನ ಗಾಡಿಗಳಲ್ಲಿ, ಆನೆಗಳ ಮೇಲೆ ಸಂಪತ್ತು ತುಂಬಲಾರಂಭಿಸಿತು. ಶಿವಾಜಿ ಎಲ್ಲವನ್ನೂ ಮೇಲ್ವಿಚಾರಣೆ ಮಾಡುತ್ತಿದ್ದ. ಈ ಸಂಪತ್ತು ಮುಂದಿನ ಯುದ್ಧಗಳಿಗೆ, ಕೋಟೆಗಳ ನಿರ್ಮಾಣಕ್ಕೆ, ಸ್ವರಾಜ್ಯದ ವಿಸ್ತರಣೆಗೆ ಬಳಕೆಯಾಗಲಿತ್ತು. ಸೂರತ್ತಿನ ಸಂಪತ್ತು ಈಗ ಮರಾಠಾ ಸ್ವರಾಜ್ಯದ ಸಂಪತ್ತಾಗಿತ್ತು. ಔರಂಗಜೇಬನು ಆಮೇರ್ನ ರಾಜ ಜಯಸಿಂಹನನ್ನು ಕಳುಹಿಸಿದ. ಅವನ ಜೊತೆ ಬೃಹತ್ ಮೊಘಲ್ ಸೇನೆ, ಸಾವಿರಾರು ಸೈನಿಕರು, ಫಿರಂಗಿಗಳು, ಆನೆಗಳು. ಪುರಂದರ ಕೋಟೆಯ ಸುತ್ತಲೂ ಮೊಘಲರ ಸೈನ್ಯ ಹರಡಿಕೊಂಡಿತ್ತು. ಶಿವಾಜಿಗೆ ಇದೊಂದು ದೊಡ್ಡ ಸವಾಲಾಗಿತ್ತು. ದಿನಗಟ್ಟಲೆ ಯುದ್ಧ ನಡೆಯಿತು. ಮೊಘಲರ ಫಿರಂಗಿಗಳು ಕೋಟೆಯ ಗೋಡೆಗಳನ್ನು ಅಲ್ಲಾಡಿಸಿದವು. ಮರಾಠಾ ಸೈನಿಕರು ಧೈರ್ಯದಿಂದ ಹೋರಾಡಿದರು. ಆದರೆ ಮೊಘಲರ ಸಂಖ್ಯೆ ಅಪಾರ. ಆಹಾರ, ನೀರಿನ ಸಮಸ್ಯೆ ಶುರುವಾಯಿತು. ಶಿವಾಜಿ ಯೋಚಿಸಬೇಕಾಯಿತು. ಹೋರಾಡಿ ಸಾಯುವುದೇ ಅಥವಾ ತಾತ್ಕಾಲಿಕ ರಾಜಿ ಮಾಡಿಕೊಳ್ಳುವುದೇ? ಡೇರೆಯೊಳಗೆ ಶಿವಾಜಿ ಮತ್ತು ರಾಜ ಜಯಸಿಂಹ ಮುಖಾಮುಖಿಯಾದರು. ಇಬ್ಬರ ಮುಖದಲ್ಲೂ ಗಾಂಭೀರ್ಯ. ಪುರಂದರ ಒಪ್ಪಂದದ ಮೇಲೆ ಸಹಿಯಾಯಿತು. 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಯಿತು. ಕೇವಲ 12 ಕೋಟೆಗಳು ಉಳಿದವು. ಶಿವಾಜಿ ಆಗ್ರಾಗೆ ಹೋಗಿ ಔರಂಗಜೇಬನನ್ನು ಭೇಟಿ ಮಾಡಲು ಒಪ್ಪಿಕೊಂಡ. ಅವನ ಮನಸ್ಸು ಘಾರವಾಗಿತ್ತು. ಆದರೆ ಬೇರೆ ದಾರಿಲ್ಲಲಿಲ್ಲ. ಶಿವಾಜಿ ಮತ್ತು ಸಂಭಾಜಿ ಆಗ್ರಾಗೆ ಪ್ರಯಾಣ ಬೆಳೆಸಿದರು. ಮೊಘಲರ ರಕ್ಷಣೆಯಲ್ಲಿ ದೂರದೂರಿಗೆ ಕಾಣಿಸುತ್ತಿದ್ದ ಕೋಟೆಗಳನ್ನು ಹಿಂದೆ ಬಿಟ್ಟುತ್ತಾ ಶಿವಾಜಿ ಹಿಂದುರುಗಿ ನೋಡಿದ. ಆ ಕೋಟೆಗಳು ಅವನ ಕಣ್ಣೀರು ಸುರಿಸುತ್ತಿರುವಂತೆ ಭಾಸವಾಯಿತು. ನಾನು ಮತ್ತೆ ಬರುವೆ ಎಂದು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿದ. 1666ರಲ್ಲಿ ಶಿವಾಜಿ ರಾಯಗಢ ತಲುಪಿದ. ಸಾವಿರಾರು ಜನರು ಅವನನ್ನು ಸ್ವಾಗತಿಸಿದರು. ಊರೆಲ್ಲ ಹಬ್ಬದ ವಾತಾವರಣ. ಶಿವಾಜಿ ರಾಯಗಢದ ಮೆಟ್ಟಿಲುಗಳನ್ನು ಏರಿದ. ಮತ್ತೆ ಶುರು ಮಾಡೋಣ ಎಂದು ತನ್ನ ಸೇನಾನಿಗಳಿಗೆ ಹೇಳಿದ. ಸ್ವರಾಜ್ಯದ ಕನಸು ಮತ್ತೆ ಚಿಗುರೊಡೆಯಿತು. 1670ರ ಹೊತ್ತಿಗೆ ಶಿವಾಜಿ ಪ್ರತೀಕಾರಕ್ಕೆ ನಿಂತ. ಕೇವಲ 4 ತಿಂಗಳ ಅವಧಿಯಲ್ಲಿ ಅವನು ತನ್ನ ಕಳೆದುಕೊಂಡ ಎಲ್ಲ 23 ಕೋಟೆಗಳನ್ನು ಮರಳಿ ಗೆದ್ದ. ಒಂದೊಂದೇ ಕೋಟೆಗಳ ಮೇಲೆ ಮರಾಠಾ ಧ್ವಜ ಹಾರತೊಡಗಿತು. ಮೊಘಲರಿಗೆ ಏನೂ ಮಾಡಲು ತೋಚದಾಯಿತು. ಸಿಂಹಗಡ ಕೋಟೆಯನ್ನು ಗೆಲ್ಲಲು ತಾನಾಜಿ ಮಾಲುಸರೆ ಹೊರಟ. ರಾತ್ರಿಯ ಕತ್ತಲಲ್ಲಿ ತಾನಾಜಿ ಮತ್ತು ಸೂರ್ಯಾಜಿ ಕೋಟೆಯ ಗೋಡೆ ಏರಲು ಆರಂಭಿಸಿದರು. ಗೋಡೆ ಜಾರುತ್ತಿತ್ತು. ಕೆಳಗೆ ಅಗಾಧ ಪ್ರಪಾತ. ತಾನಾಜಿ ಹೇಳಿದ, ಶಿವಾಜಿಗಾಗಿ, ಸ್ವರಾಜ್ಯಕ್ಕಾಗಿ ಏರಲೇಬೇಕು. ಕೋಟೆಯೊಳಗೆ ಭೀಕರ ಯುದ್ಧ ನಡೆಯಿತು. ತಾನಾಜಿ ಹೋರಾಡುತ್ತಲೇ ಇದ್ದ. ಶತ್ರುಗಳ ಸಂಖ್ಯೆ ಅಪಾರ. ಹೋರಾಡುತ್ತಿದ್ದಂತೆಯೇ ತಾನಾಜಿ ಗಾಯಗೊಂಡ. ಕೊನೆಯ ಉಸಿರಿನವರೆಗೂ ಹೋರಾಡಿದ ತಾನಾಜಿ ರಣರಂಗದಲ್ಲಿ ವೀರಮರಣ ಹೊಂದಿದ. ಆದರೆ ಅವನ ತ್ಯಾಗ ವ್ಯರ್ಥವಾಗಲಿಲ್ಲ. ತಾನಾಜಿಯ ಮರಣದ ಸುದ್ದಿ ಕೇಳಿದ ಶಿವಾಜಿ ದುಃಖದಲ್ಲಿ ಮುಳುಗಿದ. ಕಣ್ಣೀರು ಸುರಿಸಿದ. ಅವನು ಹೇಳಿದ, ಗಡ್ ಆಲಾ ಪಣ್ ಸಿಂಹ ಗೇಲ. ಕೋಟೆ ಸಿಕ್ಕಿತು, ಆದರೆ ಸಿಂಹ ಕಳೆದುಕೊಂಡೆವು. ತಾನಾಜಿಯ ಕುಟುಂಬವನ್ನು ತನ್ನ ಸ್ವಂತ ಕುಟುಂಬದಂತೆ ನೋಡಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ. ಮರುದಿನ ಮುಂಜಾನೆ ಸೂರ್ಯೋದಯದೊಂದಿಗೆ ಸಿಂಹಗಡದ ಮೇಲೆ ಮರಾಠಾ ಧ್ವಜ ಹಾರಿತು. ಸೂರ್ಯಾಜಿ ಮತ್ತು ಸೈನಿಕರು ಜಯಘೋಷ ಮಾಡಿದರು. ತಾನಾಜಿಯ ಆತ್ಮಕ್ಕೆ ಶ್ರದ್ಧಾಂಜಲಿ ಅರ್ಪಿಸಿದರು. ಸಿಂಹಗಡದ ಗೆಲುವು ಅದಮ್ಯ ಧೈರ್ಯದ ಸಂಕೇತವಾಯಿತು. 1674ರ ಜೂನ್ ತಿಂಗಳು ರಾಯಗಢ ಕೋಟೆ ಹಬ್ಬದಂತೆ ಸಿಂಗರಿಸಲ್ಪಟ್ಟಿತ್ತು. ಎಲ್ಲೆಡೆ ಬಣ್ಣ ಬಣ್ಣದ ಬಾವುಟಗಳು, ಹೂವಿನ ಅಲಂಕಾರ, ಸಾವಿರಾರು ಜನರ ದಂಡು. ಆನೆಗಳಿಗೆ ಸೊಂಟದ ಪಟ್ಟಿಗಳು, ಕುದುರೆಗಳಿಗೆ ಸಿಂಗಾರ. ಇದು ಐತಿಹಾಸಿಕ ಘಟನೆಯ ಸಿದ್ಧತೆ. ಜೂನ್ 6, 1674 ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ. ಸುವರ್ಣ ಸಿಂಹಾಸನದ ಮೇಲೆ ಶಿವಾಜಿ ಕುಳಿತ. ಪುರೋಹಿತರು ವೇದ ಮಂತ್ರಗಳನ್ನು ಉಚ್ಚರಿಸಿದರು. ಚಿನ್ನದ ಕಿರೀಟವನ್ನು ಶಿವಾಜಿಯ ಶಿರದ ಮೇಲಿಡಲಾಯಿತು. ಸಾವಿರಾರು ಜನರು
ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಎಂದು ಘೋಷಿಸಿದರು. ಆ ಕ್ಷಣದಲ್ಲಿ ಒಬ್ಬ ಮಹಾನ್ ರಾಜನ ಜನ್ಮವಾಯಿತು. ಪಟ್ಟಾಭಿಷೇಕದ ನಂತರ ಶಿವಾಜಿ ತನ್ನ ಸಂಪೂರ್ಣ ರಾಜಕೀಯ ವೈಭವದಲ್ಲಿ ಕಾಣಿಸಿಕೊಂಡ. ಚಿನ್ನದ ಕಿರೀಟ, ರತ್ನಖಚಿತ ಆಭರಣಗಳು, ರೇಷ್ಮೆಯ ನಿಲುವಂಗಿ, ಕೈಯಲ್ಲಿ ಚಿನ್ನದ ರಾಜದಂಡ. ಅವನ ಮುಖದಲ್ಲಿ ಗಾಂಭೀರ್ಯ, ಆತ್ಮವಿಶ್ವಾಸ ಮತ್ತು ಪ್ರಜೆಗಳ ಬಗ್ಗೆ ಅಪಾರ ಪ್ರೀತಿ. ಅವನು ಕೇವಲ ರಾಜನಾಗಿರಲಿಲ್ಲ, ಅವನು ಲಕ್ಷಾಂತರ ಹೃದಯಗಳ ದೊರೆ. ರಾತ್ರಿಯಾದರೂ ಹಬ್ಬದ ವಾತಾವರಣ ಮುಂದುವರೆಯಿತು. ಆಕಾಶದಲ್ಲಿ ಬಣ್ಣ ಬಣ್ಣದ ಪಟಾಕಿಗಳು ಸಿಡಿದವು. ರಾಯಗಢ ಕೋಟೆ ದೀಪಗಳಿಂದ ಪ್ರಕಾಶಿಸಿತು. ಜನರು ನೃತ್ಯ ಮಾಡಿದರು, ಹಾಡು ಹಾಡಿದರು. ಇಡೀ ಸಾಮ್ರಾಜ್ಯ ಸಂಭ್ರಮಿಸಿತು. ಶಿವಾಜಿ ತನ್ನ ಅರಮನೆಯ ಮೇಲಿನಿಂದ ಇದನ್ನೆಲ್ಲ ನೋಡುತ್ತಾ ನಿಂತ. ಇದು ನಿಮ್ಮೆಲ್ಲರ ಸ್ವರಾಜ್ಯ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ. ಶಿವಾಜಿಯ ಆಡಳಿತದಲ್ಲಿ ಅಷ್ಟಪ್ರಧಾನ್ ಎಂಬ 8 ಮಂತ್ರಿಗಳ ಮಂಡಳಿ ರಚಿಸಲಾಯಿತು. ಪ್ರಧಾನ, ಅಮಾತ್ಯ, ಸಚಿವ, ಮಂತ್ರಿ, ಸೇನಾಪತಿ, ಸುಮಂತ್, ನ್ಯಾಯಾಧೀಶ ಎಲ್ಲರೂ ಒಟ್ಟಿಗೆ ಕುಳಿತು ಸಾಮ್ರಾಜ್ಯದ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಪ್ರಜೆಗಳ ಕಲ್ಯಾಣವೇ ಮುಖ್ಯ ಉದ್ದೇಶವಾಗಿತ್ತು. ಶಿವಾಜಿಯ ನ್ಯಾಯಾಲಯದಲ್ಲಿ ಒಬ್ಬ ಸಾಮಾನ್ಯ ರೈತನೂ ನ್ಯಾಯ ಪಡೆಯಬಹುದಿತ್ತು. ಒಮ್ಮೆ ಒಬ್ಬ ಗ್ರಾಮ ಮುಖ್ಯಸ್ಥನು ವಿಧವೆಯೊಬ್ಬಳ ಮಾನಭಂಗ ಮಾಡಿದ ಆರೋಪದ ಮೇಲೆ ಬಂಧಿತನಾದ. ಶಿವಾಜಿ ಅವನಿಗೆ ಕಠಿಣ ಶಿಕ್ಷೆ ವಿಧಿಸಿದ. ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಎಂಬುದು ಅವನ ನೀತಿಯಾಗಿತ್ತು. ಯುದ್ಧದಲ್ಲಿ ಸೆರೆಸಿಕ್ಕ ಮಹಿಳೆಯರನ್ನು ತಾಯಿ, ಸಹೋದರಿಯರಂತೆ ಗೌರವಿಸಬೇಕೆಂದು ಶಿವಾಜಿ ಆದೇಶಿಸಿದ. ಅವರನ್ನು ಪಲ್ಲಕ್ಕಿಗಳಲ್ಲಿ ಕೂರಿಸಿ, ಮುಸುಕು ಹೊದಸಿ ಗೌರವದಿಂದ ಅವರ ಊರಿಗೆ ಕಳುಹಿಸಲಾಗುತ್ತಿತ್ತು. ಆ ಕಾಲದಲ್ಲಿ ಇದು ಅಪರೂಪದ ಮಹತ್ವದ ನಡೆ. ಶಿವಾಜಿಯ ಆಡಳಿತದಲ್ಲಿ ರೈತರು ಸಂತೃಪ್ತರಾಗಿದ್ದರು. ಹೊದಗಳಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತಿತ್ತು. ತೆರಿಗೆ ವ್ಯವಸ್ಥೆ ನ್ಯಾಯಯುತವಾಗಿತ್ತು. ಯಾರೂ ಭಯಪಡಬೇಕಾಗಿರಲಿಲ್ಲ. ಗ್ರಾಮ ದೇವತೆಯ ಗುಡಿ ಮುಂದೆ ಶಿವಾಜಿಯ ಪ್ರತಿಮೆ ಸ್ಥಾಪಿತವಾಗಿತ್ತು, ರಕ್ಷಕನ ಸಂಕೇತವಾಗಿ. ಶಿವಾಜಿಗೆ ನೌಕಾಪಡೆಯ ಮಹತ್ವವನ್ನು ಅರ್ಥಮಾಡಿಕೊಂಡಿದ್ದ. ಕೊಂಕಣ ಕರಾವಳಿಯಲ್ಲಿ ಯುದ್ಧ ನೌಕೆಗಳು ಸಾಲಾಗಿ ನಿಂತಿದ್ದವು. ಸಿಂಧುದುರ್ಗದಂತಹ ಕಡಲ ಕೋಟೆಗಳು ನಿರ್ಮಾಣವಾದವು. ಶಿವಾಜಿಯ ನೌಕಾಪಡೆ ಶತ್ರುಗಳಿಗೆ ಕಡಲಲ್ಲೂ ಭಯ ಹುಟ್ಟಿಸಿತ್ತು. ಶಿವಾಜಿಗೆ 14 ವರ್ಷ ವಯಸ್ಸಾಗಿತ್ತು. ಒಮ್ಮೆ ಒಬ್ಬ ವಿಧವೆಯ ಮಾನಭಂಗ ಮಾಡಿದ ಗ್ರಾಮ ಮುಖ್ಯಸ್ಥನನ್ನು ಅವನ ಮುಂದೆ ಹಿಡಿದು ತರಲಾಯಿತು. ಆ ಬಾಲಕ ನಿರ್ಭೀತನಾಗಿ ನ್ಯಾಯ ನೀಡಿದ. ಮುಖ್ಯಸ್ಥನಿಗೆ ಕಠಿಣ ಶಿಕ್ಷೆ ವಿಧಿಸಿದ. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ನ್ಯಾಯಪ್ರಜ್ಞೆ ಎಂಬುದು ಅದ್ಭುತವಾಗಿತ್ತು. ಶಿವಾಜಿ ಸಂಬಂಧಿಕರಾಗಲಿ ಆತ್ಮೀಯರಾಗಲಿ ತಪ್ಪು ಮಾಡಿದವರನ್ನು ಬಿಡುತ್ತಿರಲಿಲ್ಲ. ಚಂದ್ರರಾವ್ ಮೋರೆ ಮತ್ತು ಸಂಭಾಜಿರಾವ್ ಮೊಹಿತೆಯವರ ಪ್ರಕರಣಗಳು ಇದಕ್ಕೆ ಉದಾಹರಣೆ. ನ್ಯಾಯದ ಮುಂದೆ ಎಲ್ಲರೂ ಸಮಾನರು ಎಂಬ ನಿಯಮವನ್ನು ಅವನು ಕಟ್ಟುನಿಟ್ಟಾಗಿ ಪಾಲಿಸಿದ. ವಯಸ್ಸಾದರೂ ಶಿವಾಜಿಯ ತೇಜಸ್ಸು ಕುಂದಿರಲಿಲ್ಲ. ಅವನು ತನ್ನ ಸೇನೆಯನ್ನು ವೀಕ್ಷಿಸುತ್ತಾ ಕುದುರೆಯ ಮೇಲೆ ಕುಳಿತಿದ್ದ. ಸಾವಿರಾರು ಸೈನಿಕರು ಅವನಿಗೆ ಸೆಲ್ಯೂಟ್ ಮಾಡಿದರು. ಸೂರ್ಯಾಸ್ತದ ಬೆಳಕಿನಲ್ಲಿ ಅವನ ಮುಖ ಬಂಗಾರದಂತೆ ಹೊಳೆಯಿತು. ತನ್ನ ಜೀವನದ ಸಾಧನೆಯನ್ನು ನೆನೆದು ಅವನ ಮನಸ್ಸು ತೃಪ್ತಿಯಿಂದ ತುಂಬಿತು. ಇನ್ನೂ ಅವನಲ್ಲಿ ಹೋರಾಟದ ಉತ್ಸಾಹ ತುಂಬಿತ್ತು. ಸೈನಿಕರು ಅವನನ್ನು ಹಿಂಬಾಲಿಸಿದರು. 1699ರಲ್ಲಿ ಶಿವಾಜಿಯು ಸಂಗಮ್ನೇರ್ ಎಂಬ ಯುದ್ಧವನ್ನು ಮಾಡಿದ. ಈ ಯುದ್ಧವು ವಿಜಯದಲ್ಲಿ ಕೊನೆಗೊಂಡಿತು. ಆದರೆ ಇದು ಅವನ ಕೊನೆಯ ಯುದ್ಧ ಎಂದು ಯಾರಿಗೂ ಗೊತ್ತಿರಲಿಲ್ಲ. 1680ರ ಏಪ್ರಿಲ್ 3ರ ಮುಂಜಾನೆ ರಾಯಗಢದ ಅರಮನೆಯಲ್ಲಿ ಶಿವಾಜಿ ತನ್ನ ಅಂತ್ಯಕಾಲದಲ್ಲಿ ಮಲಗಿದ್ದ. ಕುಟುಂಬ, ಮಂತ್ರಿಗಳು, ಸೇನಾನಿಗಳು ಸುತ್ತಲೂ ನಿಂತಿದ್ದರು. ಸೂರ್ಯನ ಕಿರಣಗಳು ಕಿಟಕಿಯಿಂದ ಬಂದು ಅವನ ಮುಖವನ್ನು ಸ್ಪರ್ಶಿಸಿದವು. ಅವನು ಕೊನೆಯುಸಿರೆಳೆದ. ಇಡೀ ಸಾಮ್ರಾಜ್ಯ ಮೌನವಾಯಿತು. ಒಬ್ಬ ಮಹಾನ್ ರಾಜ ಇಹಲೋಕ ತ್ಯಜಿಸಿದ. ರಾಯಗಢದಲ್ಲಿ ಶಿವಾಜಿಯ ಸಮಾಧಿ ನಿರ್ಮಿಸಲಾಯಿತು. ಆದರೆ ಇಂದಿಗೂ ಶಿವಾಜಿ ಲಕ್ಷಾಂತರ ಹೃದಯಗಳಲ್ಲಿ ಜೀವಂತವಾಗಿದ್ದಾನೆ. ಇಂದು ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಶಿವಾಜಿಯನ್ನು ರಾಷ್ಟ್ರೀಯ ವೀರನಾಗಿ ಪೂಜಿಸಲಾಗುತ್ತದೆ. ಮುಂಬೈ ವಿಮಾನ ನಿಲ್ದಾಣಕ್ಕೆ ಅವನ ಹೆಸರಿಡಲಾಗಿದೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಿಗೆ ಅವನ ಹೆಸರಿಡಲಾಗಿದೆ. ಪ್ರತಿ ವರ್ಷ ಫೆಬ್ರವರಿ 19ರಂದು ಶಿವಾಜಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಜೈ ಭವಾನಿ, ಜೈ ಶಿವಾಜಿ ಈ ಶಬ್ದಗಳು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ನೆಲೆಸಿವೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅಮರ್ ರಹೇ. ಸ್ನೇಹಿತರೆ, ಶಿವಾಜಿ ಮಹಾರಾಜರ ಜೀವನ ನಮಗೆ ಕಲಿಸುವ ಪಾಠಗಳು ಅಪಾರ. ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು, ದುರ್ಬಲರ ರಕ್ಷಣೆ ಮಾಡಬೇಕು, ನ್ಯಾಯ ಮತ್ತು ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರು ಕೇವಲ ಒಬ್ಬ ರಾಜನಾಗಿರಲಿಲ್ಲ, ಅವರು ಒಂದು ಆದರ್ಶ, ಒಂದು ಸ್ಫೂರ್ತಿ, ಒಂದು ಚಿಂತನೆ.
ಅವರ ಹೆಸರು ಇಂದಿಗೂ ಗೌರವದಿಂದ ಉಚ್ಚರಿಸಲ್ಪಡುತ್ತದೆ. ಅವರ ಕೀರ್ತಿ ಶಾಶ್ವತವಾಗಿ ಉಳಿಯುವುದು. ಜೈ ಭವಾನಿ, ಜೈ ಶಿವಾಜಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಕಮೆಂಟ್ನಲ್ಲಿ ಜೈ ಭವಾನಿ, ಜೈ ಶಿವಾಜಿ ಎಂದು ಬರೆಯಿರಿ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.